Today's title is Sari Tappugala Samrajyadalli. Tejaswini Hegde is a physics lecturer who brings both clarity and curiosity into her teaching. With a strong passion for fitness alongside her love for physics, she believes in maintaining a balanced and energized lifestyle. As a Toastmaster, she is deeply engaged in communication and public speaking. Beyond her professional pursuits, she enjoys traveling, reading, and listening to podcasts. Thank you so much for agreeing to join us today and share your story with us. Over to you, ma'am. Thank you. ಥ್ಯಾಂಕ್ ಯು ರಂಜಿತಾ ಅಂಡ್ ಥ್ಯಾಂಕ್ ಯು ರಮ್ಯಾ. ಎಲ್ರಿಗೂ ನಮಸ್ಕಾರ. ನಾನು ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಕ್ಲಿಯರ್ ಆಗಿ? ಕೇಳಿಸ್ತಾ ಇದೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಲೆನಾಡಿನ ಒಂದು ಪುಟ್ಟ ಹಳ್ಳಿ ಸಾಗರದಲ್ಲಿ. ನಮ್ಮ ತಂದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಪೋಸ್ಟ್ ಮಾಸ್ಟರ್ ಆಗಿ ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಸಾಗರದ ಸುತ್ತಮುತ್ತ ಸುಮಾರು ಊರುಗಳಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ, ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿ ಸರ್ವಿಸ್ ಮಾಡಿದ್ದಾರೆ. ಈಗ ನಾನು ಹೇಳ್ತಾ ಇರೋ ಘಟನೆ ಅವರ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ನಡೆದಿರೋದು. ಇದೊಂದು 25-30 ವರ್ಷಗಳ ಹಿಂದೆ ನಡೆದಿರೋಂಥ ಘಟನೆ. ಆಗ ನಾನು ಚಿಕ್ಕವಳಿದ್ದೆ. ಅವ್ರು ನನಗೆ ಶೇರ್ ಮಾಡಿದ್ದು ಒಂದು 15 ವರ್ಷದ ಹಿಂದಿರ್ಬೋದು. ಅದ್ರ ಅರ್ಥ ನನಗೆ ಇನ್ನೂ ಆಗ್ತಾನೇ ಇದೆ. ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥ ನಾನು ಕಂಡ್ಕೊಳ್ತಾ ಇದ್ದೀನಿ. ಆ ಘಟನೆನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಬೇಕು ಅಂತ ನಾನು ಈಗ ಇಷ್ಟಪಡ್ತಾ ಇದ್ದೀನಿ. ನಮ್ಮ ತಂದೆ ಶ್ರೀಯುತ ಸೀತಾರಾಮ್ ಶಾಸ್ತ್ರಿ ಅವರು ತಾಳ್ಗುಪ್ಪ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಆಗ ಅವರು ಒಂದು ದಿನ ಸಂಜೆ ಇನ್ನೇನು 4:45 5 ಗಂಟೆ ಅಷ್ಟೊತ್ತಿಗೆ 5 ಗಂಟೆಗೆಲ್ಲ ಪೋಸ್ಟ್ ಆಫೀಸ್ ಕ್ಲೋಸ್ ಆಗತ್ತೆ. ಅವ್ರ ಕೌಂಟರ್ ಎಲ್ಲ ಕ್ಲೋಸ್ ಮಾಡಿ ಇನ್ನೇನು ಬೀಗ ಹಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಆಗ ಒಬ್ರು ಅಜ್ಜಿ ಅಲ್ಲಿ ಬರ್ತಾರೆ. ಅವರು ಮಾಸಿದ ಒಂದ್ ಸೀರೆ, ಒಂದ್ ಚಿಕ್ಕ ಚೀಲ ಹಿಡ್ಕೊಂಡು ಅಲ್ಲಿ ಪೋಸ್ಟ್ ಆಫೀಸಿಗೆ ಬರ್ತಾರೆ. ಆಗ ನಮ್ ತಂದೆ ಹೇಳ್ತಾರೆ, ಅಯ್ಯೋ ಎಲ್ಲ ಕೌಂಟರ್ ಎಲ್ಲ ಕ್ಲೋಸ್ ಆಗಿದೆ ಅಮ್ಮ, ನನ್ನ ಹತ್ರನೂ ಏನು ಚೇಂಜ್ ಇಲ್ಲ, ನಾಳೆ ಬಾ ಅಂತ ಕೇಳ್ಕೊಂತಾರೆ. ಆಗ ಆ ಅಜ್ಜಿ ಹೇಳ್ತಾರೆ, ಏನ್ ಬುದ್ಧಿ ಹೀಗಂದ್ಬಿಟ್ರಿ, ಬಡವರು ಅಂದ್ರೆ ಇಷ್ಟೇನಾ ಬೆಲೆ? ನಾನು ಬೇಡಕ್ ಬಂದಿಲ್ಲ, ನಂಗೆ ಸ್ಟಾಂಪ್ ಬೇಕಿತ್ತು ಅಂತ 25 ಪೈಸನೋ 50 ಪೈಸನೋ ಅವ್ರಿಗೆ ಕೊಟ್ಟು ಒಂದ್ ಸ್ಟಾಂಪ್ ಕೊಡಿ ಅಂತ ಕೇಳ್ತಾರೆ. ನನ್ ಮಗಂಗೆ ಪತ್ರ ಬರಿಬೇಕು ಅಂತ ಹೇಳಿ ಬೇರೆಯವ್ರ ಹತ್ರ ಬರೆಸ್ತೀನಿ ಅಂತ ಹೇಳಿ ಸ್ಟಾಂಪ್ ತಗೊಂಡ್ ಹೋಗ್ತಾರೆ. ಆಗ ನಮ್ ತಂದೆಗೆ ತುಂಬಾ ಒಂಥರ ಅವಮಾನ ತರ ಆಗ್ಬಿಡತ್ತೆ. ಏನಪ್ಪ, ಇಷ್ಟು ವರ್ಷ ಸರ್ವಿಸ್ ಮಾಡಿ ನನಗೆ ಕಸ್ಟಮರ್ಗೂ ಬೆಗ್ಗರ್ಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ವಲ್ಲ ಅಂತ ಅವ್ರಿಗೆ ಬೇಜಾರ ಆಗತ್ತೆ. ಒಂಥರ ಗಿಲ್ಟು ಕಾಡತ್ತೆ. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅವ್ರಿಗೆ ಆ ದಿನ ಅನ್ಸತ್ತೆ. ಅದು ಹಾಗೇ ಸುಮಾರು ದಿನದವರೆಗೂ ಆ ಬೇಜಾರು ಅವ್ರ ಮನ್ಸಲ್ಲೇ ಉಳಿಯತ್ತೆ. ಆಮೇಲೆ ಸುಮಾರು ತಿಂಗಳ ನಂತರ ಅದೇ ಅಜ್ಜಿ ಮತ್ತೆ ಪೋಸ್ಟ್ ಆಫೀಸಿಗೆ ಬರ್ತಾರೆ. ಆಗ ನಮ್ ತಂದೆ ಬೇಗ ಅಲರ್ಟ್ ಆಗಿ, ಏನ್ ಬೇಕಮ್ಮ, ಸ್ಟಾಂಪ್ ಬೇಕಾ, ಪೋಸ್ಟ್ ಕಾರ್ಡ್ ಬೇಕಾ ಅಂತ ಅವ್ರಿಗೆ ಕೇಳ್ತಾರಂತೆ. ಆಗ ಅಜ್ಜಿ ಏನು ಮಾತಾಡಲ್ವಂತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾರಂತೆ, ನಂಗೇನು ಬೇಡ, ನಾನು ಇವತ್ತು ಊಟನೇ ಮಾಡಿಲ್ಲ ಬುದ್ಧಿ, ಒಂದ್ 2 ರೂಪಾಯಿ ಇದ್ರೆ ಕೊಡ್ತೀರಾ ಅಂತ ಕೇಳಿದ್ರಂತೆ. ಸ್ನೇಹಿತರೆ, ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ನನ್ಗೆ ನಮ್ ತಂದೆಯವ್ರು ಈ ವಿಷಯನ ಹೇಳಿದಾಗ ನನಗೆ ಮೊದ್ಲು ಅನ್ಸಿದ್ದು, ಅಯ್ಯೋ ಪಾಪ ಅಜ್ಜಿ ಅಂತ ಅನಿಸ್ತು. ಆಮೇಲೆ ವರ್ಷಗಳು ಕಳೀತಾ ಹೋದಾಗೆ ಜೀವನದ ಸತ್ಯನೇ ಇದ್ರಲ್ಲ ಅಡಗಿದೆಯಲ್ಲ ಅಂತ ನನ್ಗನ್ನಿಸ್ತು. ನಾನ್ ಕೂಡ ನಿಮ್ಮೆಲ್ಲರ ತರ ಮೆಂಟಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋಳು. ಹಾಗೇನೆ ಏನಾದ್ರು ನನ್ನಲ್ಲೇ ನಾನೇನಾದ್ರು ಇಂಪ್ರೂವ್ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳೋಣ ಅಂತ ಬೇರೆ ಇದೇ ರೀತಿ ವರ್ಕ್ಶಾಪ್ಗಳನ್ನ, ಪುಸ್ತಕಗಳನ್ನ, ಪಾಡ್ಕಾಸ್ಟ್ಗಳನ್ನ ಇದಕ್ ರಿಲೇಟೆಡ್ ಜಾಸ್ತಿ ಕೇಳ್ತಾ ಇರ್ತೀನಿ. ಆಗ್ಲೇ ನನಗ್ ಸಿಕ್ಕಿದ್ದು ಸುಧಾ ಶರ್ಮಾ ಅಂತ ಒಬ್ರು ನನ್ನ ಮೆಂಟರ್ ಕೂಡ ಹೌದು. ಅವ್ರು ಪ್ರಾಫಿಟ್ ಪ್ಲಸ್ ಅನ್ನೋ ಒಂದು ಪಾಸಿಟಿವ್ ಸೈಕಾಲಜಿಯ ಒಂದು ಪತ್ರಿಕೆ ನಡೆಸ್ತಾ ಇದ್ದಾರೆ. ಭರವಸೆ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಅವರದ್ದಿದೆ. ಅವರು ಸಂಬಂಧಗಳ ಕುರಿತು ಒಂದು ವರ್ಕ್ಶಾಪ್ ನ ಮಾಡಿದ್ರು. ಸಂಬಂಧಗಳನ್ನು ನಿಭಾಯಿಸೋದು ಹೇಗೆ ಅನ್ನೋ ಒಂದು ವರ್ಕ್ಶಾಪ್. ಆ ವರ್ಕ್ಶಾಪ್ ಅಲ್ಲಿ ಈಗ ಯೂಶಲಿ ಈ ತರ ಮೆಂಟಲ್ ಹೆಲ್ತ್ ರಿಲೇಟೆಡ್ ಪಾಸಿಟಿವ್ ಸೈಕಾಲಜಿ ಮೇಲೆ ಎಲ್ಲಾ ವರ್ಕ್ಶಾಪ್ಗಳಲ್ಲೂ ಎಲ್ಲಾ ಆರ್ಟಿಕಲ್ ಅಲ್ಲೂ ಹೇಳೋದು ಅವರು ಮೇನ್ ಆಗಿ 3 ವಿಷಯಗಳನ್ನ. ಒಂದು, ನಾನ್ ಜಡ್ಜ್ಮೆಂಟಲ್ ಆಗಿರಿ. ಇನ್ನೊಂದು, ಎಕ್ಸ್ಪೆಕ್ಟೇಷನ್ ಕಡಿಮೆ ಇಟ್ಕೊಳ್ಳಿ.
ಅಥವಾ ಆಕ್ಸೆಪ್ಟೆನ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ, ಮತ್ತೊಂದು ಮೈಂಡ್ಫುಲ್ ಆಗಿರಿ ಅಂತ. ಸೊ ಅದು ಜಾಸ್ತಿ ಓವರ್ ಯೂಸ್ ಆಗಿದ್ದಕ್ಕೋ ಏನೋ, ಅಯ್ಯೋ ಅದೆಲ್ಲ ಗೊತ್ತಿರೋದೇ ಅಲ್ವಾ ಅಂತ ನನ್ಗೆ ಒಂದ್ ಸ್ವಲ್ಪ ಇತ್ತು ಮನ್ಸಲ್ಲಿ. ಬಟ್ ಅವರು ಆ ವರ್ಕ್ಶಾಪ್ ಅಲ್ಲಿ ಸಂಬಂಧಗಳನ್ನ ನಿಭಾಯಿಸೋದು ಹೇಗೆ ಅನ್ನೋ ಒಂದು ವರ್ಕ್ಶಾಪ್ ಅಲ್ಲಿ ಅವರು ಒಂದ್ ಮಾತು ಹೇಳಿದ್ರು, ಸರಿ ತಪ್ಪುಗಳನ್ನ ಮೀರಿ ನೀವು ಯೋಚಿಸ್ಬೇಕು, ಸರಿ ತಪ್ಪುಗಳ ಚೌಕಟ್ಟಿನಿಂದ ಹೊರಗ್ ಬರ್ಬೇಕು ಅಂತ. ಇದು ನಾನ್ ಜಡ್ಜ್ಮೆಂಟಲ್ ಆಗಿರೋದನ್ನೇ ಅವರು ಮತ್ತೊಂದ್ ತರದಲ್ಲಿ ಕನ್ನಡ ವರ್ಡ್ಸ್ ಯೂಸ್ ಮಾಡಿ ಹೇಳಿದ್ರು. ಬಟ್ ನನಗೆ ಆ ಸರಿ ತಪ್ಪು ಅಂತ ಹೇಳಿದ್ದು ತುಂಬಾ ಒಂಥರ ಎಫೆಕ್ಟಿವ್ ಅಂತ ಅನಿಸ್ತು. ಒಂದು ಸ್ಪಾರ್ಕ್ ಅಂತಾರಲ್ಲ ಹಾಗೆ, ಹೌದಲ್ವಾ ಅಂತ ಅನಿಸ್ತು. ನಿಮ್ಮೆಲ್ಲರ ಹಾಗೆ ನನಗೂ ಅವತ್ತು ತುಂಬಾ ಕ್ವಶನ್ಸ್ ಬಂತು, ನಿಮ್ಗೂ ಬರ್ತಾ ಇರ್ಬೋದು ಈಗ. ಅದ್ ಹೇಗೆ ತಪ್ಪಾದ್ರೆ ಹಂಗೆ ತಿದ್ಬಾರ್ದಾ, ಸರಿ ತಪ್ಪು ನಾವೇನ್ ಎಲ್ಲ ಕಡೆ ಎಲ್ಲಿ ಯೋಚಿಸ್ತೀವಿ, ಸರಿ ತಪ್ಪು ನಮ್ದು ಅಂತ ಒಂದು ಒಪಿನಿಯನ್ ಇರತ್ತೆ, ಹೀಗೆಲ್ಲ ಅನ್ನಿಸ್ತು ನನಗೆ. ಆದ್ರೆ ಆಮೇಲೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ನನ್ ಜೀವನದಲ್ಲಿ ನಾನು ಎಲ್ಲೆಲ್ಲಿ ಸರಿ ತಪ್ಪು ಅಂತ ನೋಡ್ತೀನಿ ಅಂತ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಈಗ ನಾನ್ ಬೆಳಗ್ಗೆ ನಮ್ ನಾಯಿನ ವಾಕ್ ಕರ್ಕೊಂಡು ಹೋಗ್ತೀನಿ. ವಾಕ್ ಕರ್ಕೊಂಡು ಹೋಗ್ತಾ ಬೆಳಗ್ಗೆ ವೆದರ್ ಫ್ರೆಶ್ ಆಗಿರುತ್ತೆ, ಆದ್ರೆ ರೋಡ್ ಸೈಡ್ ಹೋಗ್ತಾ ಎಲ್ಲಾ ಕಡೆ ಗಾರ್ಬೇಜ್ ಎಸ್ತಿರ್ತಾರೆ. ನಾನು ವಾಕ್ ಕರ್ಕೊಂಡು ಹೋದಾಗ್ಲೇ ಯಾರೋ ಒಬ್ರು ಬಂದು ಖಾಲಿ ಸೈಟ್ ಅಲ್ಲಿ ಗಾರ್ಬೇಜ್ ಎಸ್ತ್ ಹೋಗ್ತಾರೆ. ಅದು ನೋಡಿದಾಗೆಲ್ಲ ನಂಗೆ ಅನ್ಸುತ್ತೆ, ಏನ್ ಜನಗಳಪ್ಪ, ಎಷ್ಟೇ ರೂಲ್ಸ್ ಮಾಡಿದ್ರು ಏನು ಇವ್ರು ಫಾಲೋ ಮಾಡಿಲ್ಲ ಅಂದ್ರೆ. ಅಲ್ಲೆಲ್ಲೋ ಒಂದ್ ಕಡೆ ನಾನ್ ಸರಿ ಅವ್ರ ತಪ್ಪು ಅನ್ನೋದು ನನ್ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಾಯಿ ವಾಕ್ ಮಾಡ್ಕೊಂಡು ತಲೆಲೆಲ್ಲ ಗಾರ್ಬೇಜ್ ತುಂಬಿಕೊಂಡು ಮನೆಗ್ ಬಂದ್ರೆ ನನ್ ಮಗ 10 ಸತಿ ಎಪ್ಸಿದ್ರು ಹೇಳದೇ ಇಲ್ಲ. ಎಷ್ಟ್ ಸರಿ ಹೇಳ್ಬೇಕಪ್ಪ ಇವನ್ಗೆ, ನಾನ್ ಎಷ್ಟ್ ಬೇಗ ಎದ್ದು ಎಲ್ಲಾ ಕೆಲ್ಸ ಮಾಡ್ತೀನಿ, ಇವನ್ಗೆ ಇಷ್ಟ ದೊಡ್ಡವನಾದ್ರೂ ಏನು ಜವಾಬ್ದಾರಿ ಇಲ್ಲ. ಮತ್ತೆ ಅಲ್ಲಿ ನಾನ್ ಸರಿ ಅವನ್ ತಪ್ಪು. ಆಮೇಲೆ ತಿಂಡಿ ತಿಂತ ನಮ್ಮತ್ತೆ ಏನೋ ಅವ್ರಿಗೆ ಪರಿಚಯದವ್ರದ್ದೋ ಅವ್ರ ಮಗಳದ್ದೋ ಯಾರದ್ದೋ ಸುದ್ದಿ ಹೇಳ್ತಾ ಇರ್ತಾರೆ, ಅವರು ಈ ತಿಂಡಿ ಮಾಡಿದ್ರು ಚೆನ್ನಾಗಿತ್ತು ಹಾಗೆಲ್ಲ. ಅವಾಗೆಲ್ಲ ನಂಗೆ ಅನ್ಸೋದು, ನೋಡು ಅವ್ರನ್ನಾದ್ರೆ ಇವ್ರು ಹೊಗಳ್ತಾರೆ, ನನ್ನನ್ ಯಾವತ್ತಾರು ಹಿಂಗ್ ಹೊಗಳಿದಾರಾ ಅಂತ ಅನಿಸ್ತಾ ಇತ್ತು. ಅಲ್ಲೂ ಕೂಡ ನಾನ್ ಸರಿ ಅವ್ರಷ್ಟು ಸರಿಯಲ್ಲ ಅನ್ನೋ ಭಾವನೆ. ಹೀಗೆ ಮತ್ತೆ ಕಾಲೇಜ್ಗೆ ಹೋದ್ರೆ, ನಾನು ಕಾಲೇಜಲ್ಲಿ ವರ್ಕ್ ಮಾಡೋದು, ವರ್ಕ್ ಪ್ಲೇಸ್ಗೆ ಹೋದಾಗ ಅವ್ರು ಯಾರೋ ಮೊಬೈಲ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಮತ್ತೆ ಅನ್ಸೋದು, ಇವ್ ನೋಡು ಅವ್ರು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇರೋದು, ಇಷ್ಟೆಲ್ಲ ಕೆಲ್ಸ ಇದೆ, ನಾನಾದ್ರೆ ಹೀಗೆಲ್ಲ ಮಾಡಲ್ಲ ಅಪ್ಪ. ಮತ್ತೆ ಅಲ್ಲಿ ನಾನ್ ಡಿಸಿಪ್ಲಿನ್ಡ್, ಅವರಷ್ಟು ಡಿಸಿಪ್ಲಿನ್ಡ್ ಅಲ್ಲ. ಹಾಗೇನೆ ಇನ್ನೊಂದ್ ಕೆಲವೊಂದ್ ಕಡೆ ಅವ್ರು ಯಾರು ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ತಾ ಇದ್ರೆ, ನೋಡು ಅವ್ರು ಎಷ್ಟ್ ಚೆನ್ನಾಗೆ ಡ್ರೆಸ್ ಮಾಡ್ಕೊಂತಾರೆ, ನಾನಾದ್ರೆ ಅಷ್ಟೆಲ್ಲ ಮಾಡ್ಕೊಳಲ್ಲ, ಅವ್ರು ಸರಿ ನಾನ್ ತಪ್ಪು. ಸೊ ಎಲ್ಲಾ ಒಂದ್ ದಿನದಲ್ಲಿ ಎಲ್ಲಾ ಸಿಚುಯೇಷನ್ ಅಲ್ಲೂನು ನಾನು ಅವ್ರು ಸರಿ ನಾನ್ ತಪ್ಪು, ಅಥವಾ ನಾನ್ ಸರಿ ಅವ್ರ ತಪ್ಪು ಅನ್ನೋದು ಎಲ್ಲೋ ಒಂದ್ ಕಡೆ ನಾನು ದ್ವಂದ್ವದಲ್ಲೇ ಇರ್ತೀನಿ ಅಂತ ನನಗೆ ಆ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ಅನ್ನಿಸ್ತು. ಹೌದಲ್ವಾ, ಎಷ್ಟು ಈಗ ತುಂಬಾ ವಿಷಯದಲ್ಲಿ ಅನವಶ್ಯಕ. ಈಗ ಅಲ್ಲಿ ಯಾರೋ ಗಾರ್ಬೇಜ್ ಹಾಕಿ ಹೋಗ್ತಾರೆ, ಅದ್ರಲ್ಲಿ ನನ್ಗೆ ಏನೂ ಮಾಡಕ್ಕಾಗಲ್ಲ. ಬಟ್ ಅಲ್ಲಿ ಸರಿ ತಪ್ಪು ತಪ್ಪು ಸರಿ ಅಂತ ನನ್ ತಲೆಯಲ್ಲಿ ನಾನ್ ಗಾರ್ಬೇಜ್ನೇ ತುಂಬಿಕೊಳ್ತಾ ಇದ್ದೀನೇನೋ ಅಂತ ಅನ್ನಿಸ್ತು. ಹಾಗಿದ್ರೆ ಇದರಿಂದ ಹೊರಗ್ ಬರೋದ್ ಹೇಗೆ? ಈ ಸರಿ ತಪ್ಪುಗಳ ಸಾಮ್ರಾಜ್ಯದಲ್ಲಿ ಅಂತೇನೋ ನಾನು ಹೇಳ್ದೆ, ಬಟ್ ನನ್ಗನ್ಸೋದು ಅದು ಸರಿ ತಪ್ಪುಗಳ ಬಂಧನ, ನಾವೇ ಆ ಬಂಧನದಲ್ಲಿ ಇರ್ತೀವಿ. ಹಾಗಿದ್ರೆ ಇದರಿಂದ ಹೊರಗಡೆ ಬರೋದ್ ಹೇಗೆ? ನಾನು ನೋಡ್ದ ಹಾಗೆ ನಾವು ಈ 3 ಭಾಗಗಳಲ್ಲಿ ಈ ಸರಿ ತಪ್ಪು ನಮ್ಮನ್ನ ಕಾಡತ್ತೆ. ಮೊದಲನೇದು, ನಾವು ರಿಯಾಕ್ಟ್ ಮಾಡ್ತೀವಿ ಅಥವಾ ಮಾತಾಡೇ ಅದನ್ನ ತೋರ್ಸ್ಕೊಂತೀವಿ. ಮೊದಲನೇದು ಬೈ ಟಾಕಿಂಗ್. ಈಗ ಯಾರೋ ಮಾತಾಡ್ತಾ ಇರ್ತಾರೆ, ಅವ್ರು ಸರಿ, ಈಗ ಕ್ರಿಕೆಟ್ ಆಡಕ್ ಬರ್ದಿದ್ದೋರುನು ಕೊಹ್ಲಿ ಹಾಗಾಡ್ಬೇಕಿತ್ತು ಹೀಗಾಡ್ಬೇಕಿತ್ತು ಅಂತ ಮಾತಾಡ್ತಾರೆ, ಅವಾಗ ನಾವು ಒಂಚೂರು ಸೇರಿಸ್ತೀವಿ, ಹೌದು ಹಾಗ್ ಮಾಡ್ಬೇಕಿತ್ತು, ಅವ್ರ ಕ್ಯಾಚ್ ತಗೋಬೇಕಿತ್ತು ಅಂತ. ಸೊ ಮಾತಾಡಿ ಅಥವಾ ಏನೋ ಒಂದ್ ನಡೀತಾ ಇದ್ರೆ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಿ ನಾವು ಎಗೈನ್ ಆ ಸಾಮ್ರಾಜ್ಯದಲ್ಲೇ ಮುಳುಗ್ತೀವಿ. ಎರಡನೇದು ಥಿಂಕಿಂಗ್, ಯೋಚನೆಗಳು. ಮೋಸ್ಟ್ ಆಫ್ ದ ಟೈಮ್ ಅದೆಲ್ಲ ಓವರ್ ಥಿಂಕಿಂಗೇ ಆಗಿರುತ್ತೆ. ಅವ್ರು ಯಾಕೆ ಹಾಗೆ ಮಾಡಿದ್ರು, ಅವ್ರು ಯಾಕೆ ಹಾಗಂದ್ರು, ಅವ್ರು ಹೀಗಿರ್ಬೋದಿತ್ತಲ್ಲ, ಅವ್ರು ಹಾಗಿರ್ಬೋದಿತ್ತಲ್ಲ, ಅಥವಾ ನಾನೇ ಯಾಕೆ ಹಾಗೆ ಮಾತಾಡ್ಬಿಟ್ಟೆ, ಇನ್ನೂ ಚೆನ್ನಾಗಿ ಮಾತಾಡ್ಬೋದಿತ್ತು ಅಂತ ಎಲ್ಲ ಬೈ ಥಿಂಕಿಂಗ್ ನಾವು ಮತ್ತೆ ಆ ಸಾಮ್ರಾಜ್ಯದಲ್ಲಿ ಮುಳ್ಕೊಂತೀವಿ. ಮೂರನೇದು ತುಂಬಾ ಇಂಪಾರ್ಟೆಂಟು, ನಾವು ಸರಿ ತಪ್ಪುಗಳನ್ನ ತಿದ್ದೋ ಜಾಗದಲ್ಲಿ ಇರ್ತೀವಿ.
ಈಗ ಅಮ್ಮ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಟ್ರಾಫಿಕ್ ಪೊಲೀಸೇ ಆಗಿರ್ಬೋದು, ಅವರು ಸರಿ ತಪ್ಪುಗಳನ್ನ ತಿದ್ಲೇಬೇಕಾಗತ್ತೆ. ಅಥವಾ ನಮ್ ಕಣ್ಣೆದ್ರೆ ಏನೋ ಒಂದ್ ತಪ್ಪು ನಡೀತಾ ಇರತ್ತೆ. ಆಗ ನಾವು ಅದೆಲ್ಲ ನಮಗ್ ಬೇಡ ಅಂತ ಸುಮ್ನೆ ಇರಕ್ಕಾಗಲ್ಲ. ಸೊ ಈ 3 ಭಾಗಗಳಲ್ಲೂ ನಾವು ಸರಿ ತಪ್ಪನ ಮಧ್ಯೆ ಜೀವಿಸ್ತಾ ಇರ್ತೀವಿ. ಅದಕ್ಕೆ ಮೊದಲನೇ 2 ಯೋಚನೆ ಮಾಡೋದು ಮತ್ತೆ ಮಾತಾಡೋದನ್ನ ನಾವು ಆದಷ್ಟು ಕಡಿಮೆ ಮಾಡ್ಬೋದು. ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಬಹುದು. 3ನೇದು ನಮ್ಗೆ ನಿಜವಾಗ್ಲೂ ನಾವು ಆ ಹುದ್ದೆಯಲ್ಲಿದ್ರೆ ಅದರ ರೂಟ್ ಕಾಸ್ ನೋಡಿ, ಹೌದು ಯಾವ್ದು ಸರಿ ಯಾವ್ದು ತಪ್ಪು ಯಾಕೆ ಆಗ್ತಾ ಇದೆ ಅಂತ ನೋಡ್ಬಿಟ್ಟು ನಾವು ಸರಿ ಮಾಡ್ಬೋದು. ಮತ್ತೆ ಸರಿ ಮಾಡ್ಬೋದು, ಸರಿಪಡಿಸೋ ಪ್ರಯತ್ನ ಮಾಡ್ಬೋದು. ಸರಿಯಾಗೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಯಾಕಂದ್ರೆ ಸರಿ ತಪ್ಪು ಅನ್ನೋದು ತುಂಬಾ ಪರ್ಸನಲ್. ಈಗ ನಮ್ ತಂದೆಗಾದ ಅನುಭವದಲ್ಲೇ ಅವರು ಪಾಪ ಅಜ್ಜಿಗೆ ಏನೋ ದುಡ್ಡು ಕೊಡಕ್ ಹೋಗಿದ್ದು ಆ ಟೈಮಲ್ಲಿ ತಪ್ಪಾಗಿತ್ತು. ಆದ್ರೆ ಇನ್ನೊಂದ್ಸತಿ ಅವರೇ ಬಂದು ಒಂದ್ ಸ್ವಲ್ಪ ದುಡ್ಡು ಕೊಡಿ, ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಸಹಾಯ ಮಾಡೋದೇ ಸರಿ ಆಯ್ತು. ಮತ್ತೆ ತುಂಬಾ ಟೈಮ್ ಬೌಂಡ್ ಆಗಿರತ್ತೆ ಸರಿ ತಪ್ಪು ಅನ್ನೋದು. ಕೆಲವೊಮ್ಮೆ ಇವತ್ತು ಸರಿಯಾಗಿರೋದು ನಾಳೆ ಅದೇ ವಿಷಯ ತಪ್ಪಾಗಿರುತ್ತೆ. ಏನೋ ಬೆಳಗ್ಗೆ ರಾತ್ರಿ ಮಲ್ಕೊಂಡ್ರೆ ಅದ್ ಸರಿ, ಅದೇ ಬೆಳಗ್ಗೆ ಮಲ್ಕೊಂಡ್ರೆ ಅದೇ ತಪ್ಪು. ಹಾಗಾಗಿ ಈ 3 ಭಾಗಗಳಿಂದ ನಾವು ಹೊರಗಡೆ ಬರೋದು ಹೇಗೆ, ಎಸ್ಪೆಷಲಿ ಫಸ್ಟ್ 2 ಅಲ್ಲಿ ನಾನ್ ಕಂಡ್ಕೊಂಡಿರೋದು ಕ್ಯೂರಿಯಾಸಿಟಿ. ಈಗ ಯಾರೇ ಏನೋ ಅಂದ್ರು, ಓ ಹೌದಾ ಹಾಗಾಗಿತ್ತ, ನಾವು ಯಾವ್ದೋ ಒಂದು ನಾವು ಡಿಫೈನ್ ಮಾಡ್ಕೊಂತೀವಿ, ಇಲ್ಲ ಡಿಫೈನ್ ಮಾಡ್ಕೊಳಕ್ ಹೋಗ್ತೀವಿ. ಇದು ಹೀಗಿರ್ಬೇಕು, ಹೀಗಿದ್ರೆ ಸರಿ. ಅದು ನಮ್ದು ಚೈಲ್ಡ್ಹುಡ್ ಇಂದ ಬಂದಿರೋದಿರ್ಬೋದು, ನಮ್ಮ ಅನುಭವಗಳೇ ಇರ್ಬೋದು. ನಾವೇ ಡಿಫೈನ್ ಮಾಡ್ಕೊಂಡ್ಬಿಡೋದು, ಓ ಹೀಗಿದ್ರೆ ಸರಿ, ಹೀಗಿದ್ರೆ ತಪ್ಪು ಅಂತ. ಮತ್ತೊಂದು ಡಿಫೆಂಡ್ ಮಾಡ್ಕೊಂತೀವಿ. ನಾನ್ ತಪ್ಪು ಮಾಡಿದ್ರೆ ಯಾಕೆ ನಾನ್ ತಪ್ಪು ಮಾಡಿದೆ, ಯಾಕೆ ನಾನು ಇವತ್ತು ಲೇಟ್ ಆಗಿ ಎದ್ದೆ ಅನ್ನೋದನ್ನ ನಾವು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತೀವಿ. ಸೊ ಎರಡೂನು ಯಾವ್ದ್ರದ್ದು ಅವಶ್ಯಕತೆನೇ ಇಲ್ಲ. ಸರಿ ತಪ್ಪು ಅಂತ ನೋಡೋ ಅವಶ್ಯಕತೆನೇ ತುಂಬಾ ಸರಿ ಇರಲ್ಲ. ಬಟ್ ಅದೇನೋ ಆಟೋಮೆಟಿಕ್ ಆಗಿ ನಮ್ಗೆ ಬೈ ಡಿಫಾಲ್ಟ್ ಆ ಒಂದು ಮೋಡ್ಗೆ ನಾವು ಹೋಗ್ಬಿಡ್ತೀವಿ. ಅದನ್ನ ರಿಪ್ಲೇಸ್ ಮಾಡ್ಕೊಳಕ್ಕೆ 2 ನನಗ್ ತುಂಬಾ ಹೆಲ್ಪ್ ಆಗಿದೆ. ಒಂದು ಕ್ಯೂರಿಯಾಸಿಟಿ. ಅವ್ರು ಯಾರೋ ಏನಾದ್ರು ಹೇಳ್ತಾ ಇದ್ರೆ ಅದು ಸರಿಯೇನೋ ತಪ್ಪೋ ಅಂತ ನೋಡೋದ್ರ ಬದಲು, ಓ ಹೌದಾ, ಓ ಹೀಗಾಗಿತ್ತಾ. ಈಗ ನಮ್ಮ ಮತ್ತೆ ಏನೋ ಹೇಳ್ತಾ ಇದ್ರು, ಓ ಹೌದಾ ಅವ್ರ ಮನೆಯಲ್ಲಿ ಹೀಗ್ ತಿಂಡಿ ಮಾಡಿದ್ರಾ ಅಂತ ಏನೋ ಒಂದು ಕ್ಯೂರಿಯಾಸಿಟಿಯಿಂದ ಅದನ್ನ ನೋಡುವಂಥದ್ದು. ಮತ್ತೊಂದು ಅವೇರ್ ಆಗಿ ಅದನ್ನ ಇದ್ ಮಾಡೋದು. ಸರಿ ತಪ್ಪು ನೋಡೋದೇ ಅಲ್ಲ. ನನಗೆ ಓಕೆ, ನಾನೀಗ ಜಡ್ಜ್ಮೆಂಟಲ್ ಮೋಡ್ ಹೋಗ್ತಾ ಇದ್ದೀನಿ, ನಾನ್ ಈ ವಿಷಯನ ಸರಿ ತಪ್ಪು ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನೋಡೋದು. ಆ ಅವೇರ್ನೆಸ್ ಬಂದ್ರೆ ನಾವು ತುಂಬಾ ಸರಿ ಓಕೆ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಈಗ ಆಟೋಮೆಟಿಕ್ ಆಗಿ ನಾವು ಇದ್ ಸರಿ, ಇದ್ ತಪ್ಪು, ಇದ್ ಸರಿ ಅನ್ನೋ ಒಂದ್ ಮೋಡ್ ಹೊರಟೋಗ್ಬಿಡ್ತೀವಿ. ಓಕೆ ನಾನ್ ಇವಾಗ ಈ ಮೋಡ್ ಹೋಗ್ತೀನಿ ಅನ್ನೋದ್ ಗೊತ್ತಾದಾಗ, ಓಕೆ ಇಲ್ಲ ಅವ್ರ ಅನುಭವನ ಅವ್ರು ಹೇಳ್ಕೊಂತಾ ಇದ್ದಾರೆ, ಅವ್ರ ವಿಚಾರನ ಅವರು ಶೇರ್ ಮಾಡ್ಕೊಂತಾ ಇದ್ದಾರೆ. ಇದರಲ್ಲಿ ಸರಿನೂ ಇಲ್ಲ ತಪ್ಪೂನು ಇಲ್ಲ ಅನ್ನೋ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಮ್ದೇನ್ ಮೆಂಟಲ್ ಹೆಲ್ತ್, ಪಾಸಿಟಿವ್ ಸೈಕಾಲಜಿ 3 ಬಂತು. ಅಲ್ಲಿ 3 ಹೇಳೋದು ನಾನ್ ಜಡ್ಜ್ಮೆಂಟಲ್, ಲೆಸ್ ಎಕ್ಸ್ಪೆಕ್ಟೇಷನ್ ಆರ್ ಮೋರ್ ಅಕ್ಸೆಪ್ಟೆನ್ಸ್ ಅಂಡ್ ಮೈಂಡ್ಫುಲ್ನೆಸ್. ಸೊ ಈಗ ಸರಿ ತಪ್ಪುಗಳೇ ಅಂದ್ರೇನೆ ನಾನ್ ಜಡ್ಜ್ಮೆಂಟ್ ಆಗಿರೋದು, ಸರಿ ತಪ್ಪುಗಳಿಂದ ಹೊರಗೆ ಬರೋದು ಅಂದ್ರೇನೆ ನಾನ್ ಜಡ್ಜ್ಮೆಂಟಲ್ ಆಗಿರೋದು. ಮತ್ತೊಂದು ಅವೇರ್ನೆಸ್, ನಾವು ಯಾವಾಗ ಸರಿ ತಪ್ಪು ಮೋಡ್ ಹೋಗ್ತೀವಿ ಅಂತ ಅವೇರ್ನೆಸ್ ನ ಕಂಡುಕೊಳ್ಳೋದು. 3ನೇದು ಅವೇರ್ನೆಸ್ ಅಂದ್ರೇನೆ ಮೈಂಡ್ಫುಲ್ನೆಸ್. ಸೊ ಈಗ ನಾನು ಇದನ್ನೆಲ್ಲ ಅಪ್ಲೈ ಮಾಡ್ಕೊಂತ ಹೋದಾಗೆ, ಇದನ್ನ ಅಪ್ಲೈ ಮಾಡ್ತಾ ನಾನು ಸ್ವಲ್ಪ ತಿಂಗಳುಗಳೇ ಆಯ್ತು. ನಾನು ಇದ್ರಿ ಚೌಕಟ್ಟಿಂದ ತುಂಬಾ ಹೊರಗೇನ್ ಬಂದಿಲ್ಲ. ಬಟ್ ಇದನ್ನ ಅಪ್ಲೈ ಮಾಡ್ಕೊಂತ ಹೋದಾಗೆ ನನ್ಗೆ ಮೈಂಡ್ ತುಂಬಾ ಫ್ರೀ ಆಗ್ತಾ ಇದೆ. ಈಗಿಲ್ಲ ಅದೇ ನಮ್ ಡಾಗ್ ಕರ್ಕೊಂಡು ಹೋದ್ರೆ ಅಲ್ಲೆಲ್ಲ ಗಾರ್ಬೇಜ್ ನೋಡಿ ಫುಲ್ ಡಿಸ್ಟರ್ಬ್ ಆಗ್ತಾ ಇದೆ. ಇವಾಗ ಯಾರೋ ಹಾಕ್ ಹೋಗಿರ್ತಾರೆ, ಏನ್ ಮಾಡಕ್ಕಾಗತ್ತೆ. ಈಗಂತೂ ಈ ಸೀಸನ್ ಅಲ್ಲಂತೂ ಒಳ್ಳೆ ಹೂಗಳು ಹಾಸಿಗೆ ತರ ಚೆಲ್ಲಿರತ್ತೆ ರೋಡಲ್ಲಿ. ಈ ಗಾರ್ಬೇಜ್ ನೋಡೋದೇ ಇಲ್ಲ, ಹೂಗಳನ್ನ ನೋಡ್ಕೊಂಡು ಖುಷಿ ಪಟ್ಕೊಂಡು ಬರ್ತೀವಿ. ಮೈಂಡ್ ತುಂಬಾ ಲೈಟ್ ಆಗತ್ತೆ. ಈಗ ಯಾರೋ ಏನೋ ಅಂದ್ರೆ ನಾವು ತುಂಬಾ ಪರ್ಸನಲ್ ಆಗಿ ತಗೊಳೋದು. ಇನ್ನ ನಂದೆಲ್ಲ ನಮ್ಮ ಮತ್ತೆ ಪಾಪ ಅವ್ರದ್ದು ಏನೋ ಅನುಭವ ಅವ್ರು ಶೇರ್ ಮಾಡ್ಕೊಂತಾರೆ. ಈಗ ಅಲ್ಲಿ ನಾನು ನನ್ನನ್ನ ಕಂಪೇರ್ ಮಾಡ್ಕೊಳೋದು. ನಾನ್ ನೋಡ್ದಾಗೆ ಎಲ್ಲಾ ಸರಿನೂ ನಾನ್ ಸರಿ ಅನ್ನೋದು ನಮ್ಗೆ ಪ್ರೂವ್ ಮಾಡ್ಬೇಕಾಗಿರತ್ತೆ. ಆಗ ಬೇರೆಯವ್ರ ತಪ್ಪು ಅಂತ. ಈಗ ಯಾರೋ ಏನೋ ನೀನ್ ಸರಿಯಾಗಿ ಹೇಳ್ದೆ ಅಂದ್ಬಿಟ್ರೆ ತುಂಬಾ ಖುಷಿ ಆಗ್ಬಿಡತ್ತೆ. ನೋಡು, ನಾನ್ ಸರಿನೇ ಹೇಳ್ದೆ ಅಂದ್ರೆ ನಂದು ಎಕ್ಸ್ಪ್ಲನೇಷನ್ ಸರಿ ಇತ್ತು, ನನ್ ಜಸ್ಟಿಫಿಕೇಶನ್ ಸರಿ ಇತ್ತು ಅಂತ ಎಲ್ಲೋ ಒಂದ್ ಕಡೆ ಈಗೋ
ಒಂದು ಬೂಸ್ಟ್ ಆಗತ್ತೆ, ಈಗೋ ಹರ್ಟ್ ಆಗ್ಬಾರ್ದು ಅಂತ ನಾವು ನಮ್ದನ್ನೇ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ ಹೋಗ್ತೀವಿ. ಸೊ ಈಗ ಸರಿ ತಪ್ಪು ಅನ್ನೋದೇ ಇಲ್ಲ ಅಂದ್ರೆ ತುಂಬಾ ಲೈಟ್, ಏನಾಯ್ತು ಈಗ ಅವ್ರ ಅನುಭವ ಅವ್ರು ಹೇಳ್ಕೊಂಡ್ರು, ಹೌದಲ್ವಾ ಅನ್ನೋದೊಂದು. ಮತ್ತೊಂದು, ಸಂಬಂಧಗಳು, ರಿಲೇಶನ್ಶಿಪ್ಸ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಈಗ ಕೊಲೀಗ್ಸ್ ಜೊತೆನೆ ಇರ್ಬೋದು, ನೇಬರ್ಸ್ ಜೊತೆ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು. ಈಗ ತಪ್ಪೇ ಸರಿ ತಪ್ಪು ಅಂದಾಗ ಅವ್ರಿಗೆ ತಪ್ಪು ಅಂತ ಬರುತ್ತಲ್ವ, ಇವಾಗ ನಾವು ಅವೆರಡನ್ನೂ ನೀವು ಕಂಪೇರೇ ಮಾಡ್ತಾ ಇಲ್ಲ, ಅದನ್ನ ಹೇಗಿದೆ ಹಾಗೆ ತಗೊಂತಾ ಇದ್ದೀರಾ. ಮೈಂಡ್ ತುಂಬಾ ಫ್ರೀ ಆಗ್ತಾ ಇದೆ, ಲೈಟ್ ಆಗ್ತಾ ಇದೆ, ಮತ್ತೆ ರಿಲೇಶನ್ಶಿಪ್ಸ್ ಚೆನ್ನಾಗಾಗ್ತಾ ಇದೆ. ಅಗೇನ್ ಅದು ಒಂದಕ್ಕೊಂದಕ್ಕೆ ರಿಲೇಟೆಡ್. ರಿಲೇಶನ್ಶಿಪ್ಸ್ ಚೆನ್ನಾಗಾದ್ರೆ ಮೈಂಡ್ ಫ್ರೀ ಆಗಿರುತ್ತೆ. ಮತ್ತೆ ನಾನು ಮೋರ್ ಅವೇರ್ ಆಗ್ತಾ ಇದ್ದೀನಿ. ಈಗ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ ಆಯ್ತು ಅಂದ್ರೆ ಅಲ್ಲಿ ಸರಿ ತಪ್ಪುನೇ ಮೋಸ್ಟ್ ಆಫ್ ದ ಟೈಮ್ ಆ ಸರಿ ತಪ್ಪು ಇಂದಾನೆ ಡಿಸ್ಟರ್ಬ್ ಆಗ್ತಾ ಇರ್ತೀನಿ. ಸೊ ಅದರಿಂದ ಹೊರಗಡೆ ಬರಕ್ ಆದ್ರೆ ಈಗ ಎಷ್ಟೋ ಡಿಸ್ಟರ್ಬೆನ್ಸ್ ನಾವೇ ಮಾಡ್ಕೊಂಡಿರೋದು ತುಂಬಾ ಕಡಿಮೆ ಆಗತ್ತೆ. ಸೊ ಫ್ರೆಂಡ್ಸ್, ನನ್ನ ಸಾಮ್ರಾಜ್ಯದಲ್ಲಿ ಸರಿ ತಪ್ಪುನೇ ರಾಜ ರಾಣಿ ಆಗಿದ್ರು ಇಷ್ಟ ದಿನ. ಈಗ ನಾನು ಅವರನ್ನ ರಾಜ ರಾಣಿ ಹುದ್ದೆಯಿಂದ ಕೆಳಗಿಳಿಸಿ ಅದಕ್ಕೂ ವಿಶಾಲವಾಗಿ ನನ್ನ ಸಾಮ್ರಾಜ್ಯ ಇದೆ ಅಂತ ನಾನು ಕಂಡ್ಕೊಂತಾ ಇದ್ದೀನಿ. ಇನ್ನೂನು ಪೂರ್ತಿ ಅದರಿಂದ ಹೊರಗ್ ಬಂದಿಲ್ಲ. ಸೊ ನಿಮ್ ಸಾಮ್ರಾಜ್ಯದಲ್ಲಿ ರಾಜ ರಾಣಿಯಾಗಿ ಯಾರನ್ನು ಕೂರ್ಸಿದ್ದೀರಾ? ಅಕಸ್ಮಾತ್ ನೀವೂನು ಸರಿ ತಪ್ಪುನೇ ಕೂರ್ಸಿದ್ರೆ ಅದನ್ನ ಕೆಳಗಿಳಿಸಿ ನಿಮ್ ಸಾಮ್ರಾಜ್ಯ ಕಟ್ಕೊಳಕ್ಕೆ ಇದು ಸದಾವಕಾಶ ಅಂತ ನನ್ಗನ್ಸತ್ತೆ. ಇಷ್ಟ ಹೇಳಿ ನನ್ನ ಈ ಒಂದು ಅನುಭವವನ್ನ ಶೇರ್ ಮಾಡ್ಕೊಂಡು ಅನುಭವದ ಕಥನವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೂ ಏನಾದ್ರೂ ಶೇರ್ ಮಾಡ್ಕೊಳೋದಿದ್ರೆ, ಕೇಳೋದಿದ್ರೆ ಕೇಳ್ಬೋದು. MHAI ಅವ್ರಿಗೆ, ರಂಜಿತಾ ಮೇಡಮ್ ಅವ್ರಿಗೆ, ರಮ್ಯಾ ಮೇಡಮ್ ಅವ್ರಿಗೆ, ಹಾಗೆ ನನ್ನ ಟೋಸ್ಟ್ ಮಾಸ್ಟರ್ ಫ್ರೆಂಡ್ ಪ್ರಮೋದ್ ಅವ್ರಿಗೆ ತುಂಬಾ ಥ್ಯಾಂಕ್ ಯು.